ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರಪ್ಪ. ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ತಂದೆ. ನಾವು ಕೇಳುತ್ತೇವೆಪ್ಪ ರಾಜಾವೇ. ಕೇಳಿಕೊಂಡು ಪ್ರತಿ ದಿವಸ ಸ್ವಾಮಿ ದೇವರೇ, ನಿಮ್ಮ ಹೆಜ್ಜೆಯ ಜಾಡಿನಲ್ಲಿ ನಡಿಲಿಕ್ಕೆ ಸ್ವಾಮಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ರಾಜಾವೇ. ಹಾಗೂ ಸ್ವಾಮಿ, ನಮ್ಮ ಬಲಶಕ್ತಿಯಿಂದ ಯಾವುದು ಸಾಲದು ದೇವರೇ. ಸ್ತೋತ್ರಪ್ಪ. ನಿಮ್ಮ ಹಸ್ತ, ನಿಮ್ಮ ಕೃಪೆ, ನಿಮ್ಮ ಸಾನ್ನಿಧ್ಯ ದೇವರೇ ನಮ್ಮ ಒಟ್ಟಿಗೆ ಇರಬೇಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ಯೇಸು ಸ್ವಾಮಿ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಇದು ಎಫೆಸದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ, ಅದರಲ್ಲಿ 31ನೇ ವಚನವನ್ನು ನೋಡೋಣ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಹಾಲೆಲೂಯಾ. ದೇವರು ಒಂದು ಮದುವೆ ಸಮಯ ಇಬ್ಬರಿಗೂ ಬಂದಾಗ ಅಲ್ಲಿ ತನಕ ತಂದೆ ತಾಯಿ ನೆರಳಿನಲ್ಲಿ ಅವರು ವಾಸ ಮಾಡ್ತಾರೆ. ಹಾಲೆಲೂಯಾ. ಈಗ ಮದುವೆ ಆಗಿದ ನಂತರ ಏನಾಗ್ತಾರೆ ಇವರು? ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಯನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು. ಅವ್ರದೊಂದು ಸಂಸಾರಗಳನ್ನು ಆಯ್ತು. ಇದು ಎಲ್ಲಿಂದ ಆಯ್ತು? ಪರಲೋಕ ನೇಮಕ ಮಾಡ್ತದೆ. ಪರಲೋಕದಲ್ಲಿರೋ ದೇವರು ಇದು ನೇಮಕ ಮಾಡ್ತಾರೆ. ಹಾಲೆಲೂಯಾ. ಯಾಕಂದ್ರೆ ನಾವು ಆದಾಮನ ಕುರಿತು ನಾವು ಯೋಚನೆ ಮಾಡುವಾಗ ಆದಾಮನಿಗೆ ಗಾಢವಾಗಿ ನಿದ್ರೆ ಬರಮಾಡಿ ಒಂದು ಎಲುಬನ್ನ ತೆಗೆದು ಅದು ಸ್ತ್ರೀಯನ್ನ ಮಾಡಿದರು. ನರದಿಂದ ಉತ್ಪತ್ತಿಯಾದ ನಾರಿಯನ್ನಿಸಿಕೊಳ್ಳು. ಹಾಲೆಲೂಯಾ. ಅವರಿಬ್ಬರಿಗೆ ಹೇಗೆ ಜೊತೆ ಮಾಡಿದರು ದೇವರು ಆದಿಕಾಂಡದಲ್ಲಿ ನೋಡುವಾಗ, ಅದೇ ರೀತಿಯಾಗಿ ಗಂಡ ತನ್ನ ಮನೆಯನ್ನು ಬಿಟ್ಟು ಹೆಂಡತಿಯನ್ನು ಸೇರಿ. ಇದು ದೇವರು ಮಾಡಿದ ಪದ್ಧತಿ. ಇದು ಮನುಷ್ಯ ಅಗಲಿಸಕ್ಕೆ ಸಾಧ್ಯವೇ ಇಲ್ಲ. ಹಾಲೆಲೂಯಾ. ಇವಾಗ ನೋಡಿದ್ರೆ ಎಷ್ಟೋ ಕೇಸುಗಳು ಕೋರ್ಟಲ್ಲಿದೆ. ಹಾಲೆಲೂಯಾ. ದೇವರು ಎಂದಿಗೂ ಒಪ್ಪುವುದಿಲ್ಲ. ಯಾಕಂದ್ರೆ ದೇವರ ವಾಕ್ಯಕ್ಕೆ ಅವರು ಅವಿಧೇಯನಾಗಿ ನಡೆಯುತ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ. ಏನೇ ಸಮಸ್ಯೆಗಳು ಬಂದರೂ ಕೂತ್ಕೊಂಡು ತೀರ್ಮಾನ ಮಾಡಿ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದು. ಯಾಕಂದ್ರೆ ಈಗ ದುರಾತ್ಮನು, ಸೈತಾನು ಯಾವುದಾದ್ರು ಒಂದು ಯೋಚನೆಗಳು ತಂದು ಹಾಕ್ತಾನೆ. ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇದೆ ಅದು. ಆದರೆ ಇದರಿಂದ ದೇವರೇ ನಮಗೆ ಬಿಡುಗಡೆ ಮಾಡುತ್ತಾರೆ. ಆದರೆ ದೇವರ ಶಬ್ದಕ್ಕೆ ನಾವು ಕಿವಿ ಕೊಡಬೇಕಾಗಿದೆ ಪ್ರಿಯನಾದ ಸಹೋದರ ಸಹೋದರಿ. ಹಾಲೆಲೂಯಾ. ಹಾಗೆ ಹೆಂಡತಿಯನ್ನು ಸೇರಿಕೊಳ್ಳೋಣ, ಅವರಿಬ್ಬರು ಒಂದೇ ಶರೀರವಾಗವರು ಎಂದು ಬರೆದದೆ. ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಯಾರು? ಪೌಲನು ಮಾತಾಡ್ತಾರೆ. ಎಫೆಸ ಸಭೆಗೆ ಹೀಗೆ ಬದುಕಬೇಕು, ಹೀಗಿರಬೇಕು, ಇದು ದೇವರ ನಿಯಮ. ದೇವರು ನಮಗೆ ಒಂದು ಆಜ್ಞೆ ಕೊಟ್ಟಿದ್ದಾರೆ, ಕಟ್ಟಳೆ ಕೊಟ್ಟಿದ್ದಾರೆ. ಹಾಲೆಲೂಯಾ. ಈ ರೀತಿಯಾಗಿ ನಾವೆಲ್ಲ ಜೀವಿಸಬೇಕು ಎಂಬುದಾಗಿ ಆ ಸಭೆಯವರಿಗೆ, ಆ ದೇಶದವರಿಗೆ, ಆ ದೇಶದವರಿಗೆ ನಾವು ಗೊತ್ತಿರೋಂಥ ಇದು ಸಂದೇಶನೇ. ಆದರೆ ಅದೇ ವಾಕ್ಯವನ್ನ ಇವತ್ತು ನಮಗೆ ದೇವರು ಹೇಳಿಕೊಡ್ತಾ ಇದ್ದಾರೆ. ಹೀಗೇ ನೀವು ಜೀವಿಸಬೇಕು, ಹೀಗೇ ಬದುಕಬೇಕು. ಹಾಲೆಲೂಯಾ. ಒಬ್ಬರಿಗೊಬ್ಬರು ಮನಸ್ಸು ಮಾಡಿಕೊಂಡರೆ ಕತ್ತಲಾಗದ್ರೊಳಗೆ ನೀವಿಬ್ಬರು ಸರಿಯಾಗಬೇಕು. ಇಲ್ಲ ಅಂತಂದ್ರೆ ನಾವು ಯಾರಿಗೆ ಅವಕಾಶ ಕೊಡ್ತಾ ಇದ್ದೇವೆ? ದುರಾತ್ಮನಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಪ್ರಿಯನಾದ ಸಹೋದರ ಸಹೋದರಿ, ದೇವರ ಮಕ್ಕಳಿಗೆ ಆ ಥರ ಇರ್ಲಿಕ್ಕೆ ಇಲ್ಲ. ಯಾಕಂದ್ರೆ ನಮಗೆ ಈ ವಾಕ್ಯ ಕೊಟ್ಟು ಬಿಟ್ಟಿದ್ದಾರೆ, ಈ 66 ಪುಸ್ತಕಗಳನ್ನ ಬಿಟ್ಟು ಹೊರಗೆ ಹೋಗಬೇಡ. ಹಾಲೆಲೂಯಾ. ಈ 66 ಪುಸ್ತಕಗಳನ್ನ ಬಿಟ್ಟು ಹೊರಗೆ ಹೋದ್ರೆ ನಾವೆಲ್ಲಿದ್ದೀವಿ ಅಂತ ಅರ್ಥ? ಲೋಕದಲ್ಲಿ ಇದ್ದೀವಿ ಅಂತ ಅರ್ಥ. ಲೋಕದಲ್ಲಿದ್ದು ಲೋಕದ ಗುಣಲಕ್ಷಣಗಳನ್ನ ನಾವು ತೆಗೆದುಕೊಂಡು ಜೀವಿಸ್ತಾ ಇದ್ದೇವೆ. ಅವಾಗ ಕ್ರಿಸ್ತನಿಗೂ ನಮಗೂ, ಆ ಕ್ರಿಸ್ತನಿಗೂ ಲೋಕಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಈ ಲೋಕ ನನ್ನದಲ್ಲ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ನನಗೆ ತಲೆ ಇಡಷ್ಟು ಜಾಗವಿಲ್ಲ. ಹಾಲೆಲೂಯಾ. ಅವಾಗ ಲೋಕದಲ್ಲಿ ನಮಗೇನು ಕೆಲಸ ಉಂಟು? ಇಲ್ಲಿದ್ದು ಸುವಾರ್ತೆ ಸಾರಿ ದೇವರ ವಾಕ್ಯವನ್ನು ಅನುಸರಿಸಿ ಪರಲೋಕ ರಾಜ್ಯ ಸೇರುವುದೇ ನಮ್ಮ ಕೆಲಸ. ಹಾಲೆಲೂಯಾ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ನಿಜ. ಎಷ್ಟೋ ಜನ ಪ್ರಶ್ನೆ ಮಾಡ್ತಾರೆ,
ಹೌದು ಬ್ರದರ್, ನೀವು ಹೇಳ್ತಿದ್ದೀರಿ ಲೋಕದಲ್ಲೇ ಜೀವಿಸ್ತಾ ಇದ್ದೇವೆ, ಮತ್ತೆ ಹೇಗೆ ಬದುಕೋದು, ಹೇಗಿರೋದು? ಪ್ರತಿ ದಿವಸ ನಾವು ವಾಕ್ಯವನ್ನು ಓದುವಾಗ ದೇವರು ನಮಗೆ ತಿಳಿಸಿಕೊಡ್ತಾರೆ ಹೇಗೆ ಜೀವಿಸಬೇಕು, ಹೇಗೆ ಬದುಕಬೇಕು ಈ ಭೂಮಿ ಮೇಲೆ. ಕ್ರಿಸ್ತನು ನಮಗೆ ತೋರಿಸಿಕೊಟ್ಟಿರೋ ಮಾದರಿಯಾಗಿ ಜೀವಿಸೋದು ಹೇಗೆ. ಜಗಳಕ್ಕೆ ಬಂದವರು ಜಗಳ ಮಾಡೋದಾ? ತಪ್ಪಾಗಿ ಮಾತನಾಡೋರಿಗೆ ತಪ್ಪಾಗಿ ಉತ್ತರ ಕೊಡೋದಾ? ಯೇಸುಸ್ವಾಮಿ ಎಲ್ಲಾರ ಮಾಡಿದಾರಾ? ಇಲ್ಲ. ಅದಕ್ಕೆ ನಾವು ಸರಿಯಾಗಿ ರೀತಿ ವಾಕ್ಯವನ್ನು ಓದಿದ್ರೆ ಆ ವಾಕ್ಯವೇ ನಮಗೆ ದಾರಿ ದೀಪ. ಎಲ್ಲಿಗೆ? ಪರಲೋಕ ರಾಜ್ಯ ಹೋಗ್ಲಿಕ್ಕೆ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಪ್ರತಿ ದಿವಸ ಒಂದು ಒಂದು ಅಧ್ಯಾಯದಲ್ಲಿ, ಆ ದೊಡ್ಡ ಅಧ್ಯಾಯ ಇದ್ರೆ ಸ್ವಲ್ಪ ಅದರೊಳಗೆ ಒಂದು ಅರ್ಧ ಓದಿ ನಾವು ಧ್ಯಾನ ಮಾಡಿ, ಸ್ವಾಮಿ ಈ ವಾಕ್ಯ ಹಿಂಗೆ ಹೇಳ್ತಾ ಇದೆ ಸ್ವಾಮಿ, ನನಗೆ ತಿಳಿಸಿಕೊಡಪ್ಪ, ಹೇಗೆ ನಾವು ಬದುಕಬೇಕು, ಹೇಗೆ ಜೀವಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಸೇವಕರು ಹೇಳಿದ ಪ್ರಕಾರ ಭಾನುವಾರ ಕ್ರಿಸ್ತರಾಗಿ ಆಗಬಾರದು ಅಂತ. ಕೆಲವೊಂದು ಕೂಟಗಳಿಗೆ ನಾವು ತಪ್ಪಿ ಹೋಗ್ತೇವೆ, ನಿಜ, ಏನೋ ಅನಿವಾರ್ಯ ಇರ್ತದೆ ಅಂತ. ಆದರೆ ಎಲ್ಲ ಸಮಯಲ್ಲೂ ಆಗಬಾರದು. ಸಭೆಗಳಲ್ಲಿ ಕೂಟಗಳು ನಡೆಯುವಾಗ ಆ ಕೂಟಗಳಿಗೆ ಸಾಧ್ಯವಾದಷ್ಟು ನಾವೆಲ್ಲ ಭಾಗವಹಿಸಬೇಕು, ದೇವರ ಸಂದೇಶವನ್ನ ಕೇಳಬೇಕು. ಇವತ್ತು ನೋಡಿ, ಸಬ್ಬತ್ ದಿನ ಈ ಆರು ದಿವಸ ಕೆಲಸವನ್ನ ಮಾಡಿ ಆ 7 ದಿವಸ ನಿನ್ನ ದೇವರಾದ ಯೆಹೋವನ ಆರಾಧಿಸುವ ದಿನ, ವಿಶ್ರಮಿಸಿಕೊಳ್ಳುವ ದಿನ. ಹೋಗಿ ನಾವು ಆರಾಧನೆ ಮಾಡಿಕೊಂಡು ಬೆರಿ ಕೈಯಲ್ಲಿ ನಾವು ಹೋಗಿ ಆಶೀರ್ವಾದ ಎಂಬ ನಿಧಿಯನ್ನು ನಾವು ಬಾಚಿಕೊಂಡು ಬರ್ತೇವೆ. ಹಲ್ಲೆಲೂಯಾ. ಇವತ್ತು ಭಾನುವಾರ ಎಂತ ಒಳ್ಳೆ ನಮಗೆ ಸಂತೋಷವಾದ ದಿನವಾಗಿದೆ. ನಾವು ಎಷ್ಟು ಜನ ದೇವರ ಒಂದು ಕೃಪೆಯನ್ನ, ಒಂದು ಸಾನ್ನಿಧ್ಯವನ್ನು ಅನುಭವಿಸ್ಕೊಂಡು ಬಂದಿದ್ದೇವೆ. ಹಲ್ಲೆಲೂಯಾ. ಇದು ಎಷ್ಟು ಸಂತೋಷವಾದ ದಿನ ಇದೆ ನೋಡಿ ಭಾನುವಾರ. ಇಡೀ ಪ್ರಪಂಚಕ್ಕೆ ಭಾನುವಾರ ಕೆಲವೊಂದು ರಜೆ ಉಂಟು. ಹಲ್ಲೆಲೂಯಾ. ಆದರೆ ಇದು ದೇವರು ಈ ಸಬ್ಬತ್ತು ದಿನ ಮಾಡಿದ್ದಾರೆ ಅಂತ. ಅಂದ್ರೆ ಸಬ್ಬತ್ ದಿನ ಅಂತಂದ್ರೆ ಭಾನುವಾರ ವಾರನೇ ಮೊದಲನೇ ದಿನ. ಸಬ್ಬತ್ ದಿನ ಶನಿವಾರ ಅಂತ ಹಳೆ ಒಡಂಬಡಿಕೆಯಲ್ಲಿದೆ. ಆದ್ರೆ ಭಾನುವಾರ ಆರಾಧನೆ ಮಾಡುವಂತ ದಿವಸ. 6 ದಿವಸವನ್ನು ನೀನು ಕೆಲಸ ಮಾಡಿದ್ದು ಎಲ್ಲ ದುಡಿದು ನೀನೇನ್ ಬೇಕಾದ್ರೆ ದುಡ್ಕೋ, 7ನೇ ದಿವಸ ಕೆಲಸವನ್ನು ಮಾಡಬೇಡ. ಹಲ್ಲೆಲೂಯಾ. ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಹಲ್ಲೆಲೂಯಾ. ಆಮೇಲೆ ಇದನ್ನು ಅವರಿಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ಬಹು ಗಂಭೀರವಾದದ್ದು. ಆದಿಯಲ್ಲಿ ನಿಮ್ಮಲ್ಲಿ ಪ್ರತಿ ಪುರುಷನಿಗೂ ತನ್ನ ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯ ಭಕ್ತಿಯನ್ನು ನಡೆದುಕೊಳ್ಳಬೇಕು. ಸ್ತ್ರೀಯರಿಗೆ, ಯಜಮಾನರಿಗೆ, ಅಂದರೆ ಅವ್ರ ಕುಟುಂಬದ ಯಜಮಾನ ಅವ್ರ ಮನೆಯಲ್ಲಿ ಗಂಡಸರಿಗೆ, ಹಸ್ಬೆಂಡಿಗೆ ಭಯ ಭಕ್ತಿಯಿಂದ ಅವರು ಹೇಳಿದ ಮಾತನ್ನ ತೆಗೆಯಬಾರದು. ಅವರೇನು ಬೇರೆ ಮಾತು ಹೇಳಲ್ಲ, ಒಳ್ಳೆ ಮಾತನ್ನೇ ಹೇಳಿರ್ತಾರೆ. ಒಳ್ಳೆ ಒಂದು ಮನೆಗೆ ಒಂದು ಸಂಸಾರದ ವಿಷಯಗಳು ಮಾತನಾಡುವಾಗ ಅದು ಹಂಗಲ್ಲ, ಇದು ಹಿಂಗಲ್ಲ, ನಾನು ಹಾಗೆ ಮಾಡಿದೆ ಅಲ್ಲ, ಇದು ದೇವರ ವಾಕ್ಯಕ್ಕೆ ಅನುಗುಣವಾಗುವುದಿಲ್ಲ. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ? ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಇಲ್ಲಿ ಈಗ ಈ ಕಾಲಘಟ್ಟದಲ್ಲಿ ಉಲ್ಟಾ, ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರು ಯಜಮಾನರಿಗೆ ಬೆಲೆ ಕೊಡುವುದಿಲ್ಲ. ಮನೆಗೆ ದೇವರು ಹೇಗೆ ಸಭೆಗೆ ಕ್ರಿಸ್ತನು ತಲೆಯಾಗಿದ್ದಾರೋ, ನಾವು ಹೇಗೆ ಒಂದು ಅಂಗಂಗ ಆಗಿದ್ದೀವೋ, ಅದೇ ರೀತಿಯಾಗಿ ಮನೆಗಳಿಗೆ ಅವರವ್ರ ಮನೆಯಲ್ಲಿ ಯಜಮಾನ, ಆ ಯಜಮಾನನಿಗೆ ಹೆಂಡತಿ ಮಕ್ಕಳು ಎಲ್ಲ ತಗ್ಗಿ ನಡಿಬೇಕು. ಇದು ದೇವರು ಕೊಟ್ಟಿದ್ದ ನಿಯಮ. ಇದ್ಯಾವುದು ಮನುಷ್ಯನ ಕಲ್ಪನೆ ಮಾಡ್ಕೊಂಡಿದ್ದಲ್ಲ. ನಾವು ಇಷ್ಟ ಬಂದ ರೀತಿ ಕಲ್ಪನೆ ಮಾಡ್ಕೊಂಡು ನಡಿಬಹುದು, ಅದು ಬೇರೆ. ದೇವ್ರು ಹೇಳ್ತಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಹಲ್ಲೆಲೂಯಾ. ನೀವು ವಾಕ್ಯವನ್ನು ಧ್ಯಾನ ಮಾಡಿ ಇದು ನಡೀತಾ ಇದ್ದೀರಾ, ರೈಟ್. ದೇವ್ರು ಹೇಳ್ತಾರೆ ಇದು ಸರಿ, ಸಹೋದರಿ ಸರಿ, ಸಹೋದರನೇ ಇದು ಸರಿ. ಅದನ್ನು ಬಿಟ್ಟು ನಾವು ಏನಾರ ಮಾಡಿದ್ರೆ ದೇವರಿಗೆ ಇಷ್ಟ ಇಲ್ಲದ ಕಾರ್ಯ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಜೀವನ ನಡೆಯುವಂತ ಒಂದು ಮಾರ್ಗದರ್ಶಿಯಾಗಿದೆ ಈ ಸಂದೇಶ ಅಲ್ಲ, ಈ ಗ್ರಂಥ. ಹಲ್ಲೆಲೂಯಾ. ಹಾಗಾಗಿ ನಾವು ಹೆಚ್ಚಾಗಿ ದೇವರನ್ನ ನಂಬಿ ಪ್ರಾರ್ಥನೆ ಮಾಡಿಕೊಂಡು ಜೀವಿಸಬೇಕಾಗಿದೆ. ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿ ಸ್ವರೂಪನಾದ ದೇವರೇ, ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಈ ವಾಕ್ಯ ಸಂದೇಶವನ್ನು ಮಾತನಾಡೋದಕ್ಕಾಗಿ ಸ್ತೋತ್ರ ರಾಜ. ತಂದೆ, ಮಗ, ಪವಿತ್ರ ಆತ್ಮನ ನಾಮದಲ್ಲಿ ಸ್ವಾಮಿ ದೇವರೇ, ಈ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಕಳೆದು ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿಕೊಳ್ತೇನೆ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ ಪರಲೋಕ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.